ಇಲ್ಲಿ ರೂಮಲ್ಲೇ ಇರ್ತೀವ ಅನ್ಕೊಂಡ್ಬಿಟ್ಟಿದ್ದೆ. ಸರಿ ಬಾ, ಊಟ ಮಾಡುವಂತೆ ಬಾ. ನೀನು ಬೆಳಗ್ಗೆಯಿಂದ ಏನು ತಿಂದೇ ಇಲ್ವಲ್ಲ? ಬೆಳಗ್ಗೆಯಿಂದ ಇಲ್ಲ, ನೀನು ಊಟ ಮಾಡಿ 2-3 ದಿನ ಆಯ್ತಾನಲ್ವಾ? ಇಲ್ಲ ಅಕ್ಕ, ನಂಗೆ ಅಶ್ವೆಲ್ಲ ಏನೂ ಇಲ್ಲ. ನಂಗೆ ಊಟ ಎಲ್ಲ ಏನೂ ಬೇಡ, ನೀವು ತಿನ್ನಿರಿ ಅಂದಂಗೆ. ಅಮ್ಮ ತಿಂದ್ರಾ? ಅಮ್ಮ ಏನು ರೂಮಿಂದ ಈಚೆ ಬರ್ತಾನೇ ಇಲ್ಲ, ಯಾಕೆ? ಊಟ ಬೇಡವಾ? ಅಲ್ಲ ಅರುಣ್, ನೀನೇನು ತಿಂತಾನೇ ಇಲ್ಲ. ಸ್ವಲ್ಪ ತಿನ್ಬಾ. ಅಮ್ಮ ತಿಂದಿದ್ದಾರೆ. ಅಮ್ಮಂಗೆ ಯಾಕೆ ಬೇಜಾರು ಅಂದರೆ ನೀನು ಈ ರೀತಿ ಮಾಡ್ಬಿಟ್ಟಿಯಲ್ಲ, ಅದಕ್ಕೆ ಅಮ್ಮಂಗೆ ಇನ್ಮೇಲೆ ಕೋಪ. ಅಯ್ಯೋ ಅಕ್ಕ, ನೀವೆಲ್ಲ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ನನ್ನ ಮೇಲೆ ನಿಮ್ಗೆ ಯಾರಿಗೂ ನಂಬಿಕೆನೇ ಇಲ್ವಾ? ನಾನು ಅಂಥ ಕೆಲಸ ಏನಕ್ಕೆ ಮಾಡ್ತೀನಿ? ನನಗೆ ಅದರ ಅವಶ್ಯಕತೆ ಏನಿದೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡೋರುಣ್, ಇವಾಗ ಆಗೋಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಇವಾಗ ಮುಂದೆ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅದನ್ನ ಬಿಟ್ಬಿಟ್ಟು ನೀನೀಗ ತಿಂಡಿ ಊಟ ನೀರು ಎಲ್ಲ ಬಿಟ್ಟು ಈ ಥರ ಉಪವಾಸ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಾ ಹೇಳು? ಗೊತ್ತು ಅಕ್ಕ, ನಂಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ದೀನಿ. ಆದರೆ ನಾನು ಏನು ಮಾಡಲಿ? ಕುಸುಮ ಏನು ಮಾಡಿದ್ರು ನನ್ನ ನಂಬ್ತಾನೇ ಇಲ್ಲ. ನನ್ನ ಮಾತು ಕೇಳೋಕ್ಕೆ ರೆಡಿ ಇಲ್ಲ ಅವಳು. ಅಯ್ಯೋ, ಇವಾಗ ಕುಸುಮನ ಬಗ್ಗೆ ಯಾರು ಮಾತಾಡಿದ್ರು? ನಾನು ಮಾತಾಡ್ತಾ ಇರೋದು ನನ್ನ ಮಗಳು ಗ್ರೀಷ್ಮನ ಬಗ್ಗೆ. ಅದು ಏನಂದರೆ ಅರುಣ್, ಇವಾಗ ಆಗಿದ್ದು ಹೆಂಗೂ ಆಗೋಗಿದೆ. ಈ ವಿಷಯ ಆಸೆ ಎಲ್ಲ ಗೊತ್ತಾಗೋಕೆ ಮೊದಲು ನೀನು ಗ್ರೀಷ್ಮನ್ಗೆ ತಾಳಿ ಕಟ್ಬಿಡು, ಅವಳನ್ನ ಮದುವೆ ಮಾಡ್ಕೊಂಬಿಡು. ಆಮೇಲೆ ಯಾರೇನೂ ಮಾಡೋಕ್ಕಾಗಲ್ಲ. ಕುಸುಮನ ಎಲ್ಲ ಅವ್ರ ಅಪ್ಪ ಅಮ್ಮನ ಏನೂ ಮಾಡೋಕ್ಕಾಗಲ್ಲ. ಅಕ್ಕ, ನೀನು ಏನು ಮಾತಾಡ್ತಾ ಇದೀಯಾ? ನಿನ್ನ ಮಾತಿನ ಮೇಲೆ ನನಗೆ ನಿಗಾ ಇದೆಯಾ? ಅಲ್ಲ, ನಾನು ಗ್ರೀಷ್ಮನ್ನ ಮದುವೆ ಮಾಡ್ಕೋಬೇಕಾ? ಅದು ಹೇಗೆ ಸಾಧ್ಯ ಆಗುತ್ತೆ? ಹಾಂ, ನಿಂಗೆ ತಲೆಗಲಿ ಕಟ್ಟಿದೆ ಹೆಂಗೆ? ಅಲ್ಲ ಕಣೋ, ನೀನು ಇವಾಗ ಹೇಳ್ತಿದ್ದಲ್ಲ ಹೆಂಗೆ? ತಪ್ಪು ಮಾಡ್ಬೇಕಾದ್ರೆ ನಿಂಗೆ ಆವಾಗ ಗೊತ್ತಿದ್ದಿಲ್ವಾ? ಹಾಂ, ನನಗೆ ಮದುವೆ ಆಗಿದ್ರೆ ನಂಗೆ ಹೆಂಡತಿ ಕುಸುಮ ಇದ್ದಾಳೆ ಅಂತ ನಿಂಗೆ ಗೊತ್ತಿದ್ರು ತಪ್ಪು ಮಾಡಿಬಿಟ್ಟು ಇವಾಗ ಹೇಳ್ತಾ ಇದ್ದಾನೆ. ಅಕ್ಕ, ಇದೇ ಕೊನೆ. ಇನ್ನೊಂದು ಸಾರಿ ನಾನು ತಪ್ಪು ಮಾಡಿದ್ರೆ ನಿನ್ನ ಬಾಯಲ್ಲಿ ಬಂತೋ ನಾನು ಚೆನ್ನಾಗಿರಲ್ಲ. ಅಲ್ಲ, ನಾನು ಸಹಿಸ್ಕೊಂಡು ಎಷ್ಟು ಅಂತ ಇರಲಿ. ಅಲ್ಲ, ನಿಮ್ಗೆ ಸ್ವಲ್ಪ ಯೋಚನೆ ಮಾಡೋ ವ್ಯವಧಾನ ಇಲ್ವಾ? ಹಾಂ, ಮೊದಲು ನಿಮ್ಮ ಮಗಳನ್ನ ಕರೆದು ಕೇಳು ಏನಾಯಿತು ಅಂತ. ಅದನ್ನು ಬಿಟ್ಬಿಟ್ಟು ಎಲ್ಲರೂ ಸೇರಿ ನನಗೆ ತಪ್ಪು ಮಾಡಿ ಅಂತ ಯಾಕೆ ಹಿಂಸೆ ಮಾಡಿ ಸಾಯಿಸ್ತಿದ್ದೀರಾ? ಅದು ಹಂಗಲ್ಲ ಅರುಣ್, ಅದೇನು ಅಂದರೆ ಕುಸುಮ ನೀನು ಇಲ್ಲಿ. ಹಾಯ್ ಕುಸುಮ, ನನ್ನ ಕುಸುಮ ಬಂದ್ಬಿಟ್ಲು. ಕುಸುಮ, ನೀನು ಯಾವಾಗ ಬಂದೆ? ಹಾಂ ಕುಸುಮ, ನಾನು ಯಾವತ್ತೂ ನೀನು ಬರೋದಿಲ್ಲ ಅಂತ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಆದರೆ ನಿನಗೆ ನನ್ನ ಮೇಲೆ ಸಿಟ್ಟೆಲ್ಲ ಕಡಿಮೆ ಆಯಿತಾ? ಹಾಂ, ಸಿಟ್ಟು ಕಡಿಮೆ ಆಗಿಲ್ಲ ಅರುಣ್, ಸಿಟ್ಟು ಪೋಸ್ಟ್ಪೋನ್ ಆಗಿದೆ. ಅಂದರೆ ಸಿಟ್ಟು ನಿನ್ನ ಮೇಲಿಲ್ಲ, ಸಿಟ್ಟು ಬೇಡ ಮೇಲಾಗಿದೆ. ನೀನು ಏನು ಹೇಳ್ತಾ ಇದ್ದೆ ಕುಸುಮ? ಬೇರೆಯವ್ರ ಮೇಲೆ ಆಗಿದೆ ಅಂದರೆ ಯಾರ ಮೇಲೆ, ಯಾಕೆ? ಹಾಂ, ಅದು ಹೇಳ್ತೀನಿ. ಅದಕ್ಕೆ ಇನ್ನೂ ಸಮಯ ಬಂದಿಲ್ಲ. ಸಮಯ ಬಂದಾಗ ಎಲ್ಲ ಹೇಳ್ತೀನಿ. ಅಂದಂಗೆ ಸಾರಿ ಕಣೋ, ನಾನು ನಿನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಏನೇನೋ ಮಾಡಿಬಿಟ್ಟೆ. ಐ ಆಮ್ ಸಾರಿ, ಆಯಿತಾ? ಪರವಾಗಿಲ್ಲ ಬಿಡು ಕುಸುಮ, ನೀನು ಏನೇ ಮಾಡಿದ್ರು ನನಗೇನು ಬೇಜಾರಿಲ್ಲ. ಆದರೆ ನೀನು ಮತ್ತೆ ಈ ಮನೆಗೆ ಬಂದಿಲ್ಲ, ನಂಗೆ ಅಷ್ಟು ಸಾಕು. ನಾನು ಎಷ್ಟು ಭಯ ಪಟ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ಅಲ್ಲ ಕಣೆ, ನಿನಗೆ ನನ್ನ ಮೇಲೆ ಸ್ವಲ್ಪ ನಂಬಿಕೆನೇ ಇಲ್ವಾ? ಹಾಂ, ನಾನು ಎಷ್ಟು ನಾನು ಅರ್ಥ ಮಾಡ್ಕೊಂಡಿರೋದು. ಅಲ್ಲ ಕಣೆ, ನಾನು ನಿನ್ನಿಂದೆ 2 ವರ್ಷ ನಾಯಿ ಥರ ಅಲ್ಲದ್ನಲ್ಲ, ನಿನ್ಗೆ ಆವಾಗಲೂ ನನ್ನ ಮೇಲೆ ಅನುಮಾನ ಇತ್ತಾ? ಮತ್ತು ಯಾವ ನಂಬಿಕೆ ಮೇಲೆ ನನ್ನನ್ನು ಮದುವೆ ಮಾಡ್ಕೊಂಡೆ ನೀನು ಹೇಳು? ಹೌದು, ತಪ್ಪು ನಂದೇ ಕಣ. ನಾನು ಸಾರಿ ಅಂತ ಕೇಳಿದ್ನಲ್ಲ, ಮತ್ತೆ ಎಷ್ಟು ಮಾತಾಡ್ತೆ ನೀನು? ಹಾಂ, ಗಂಡ ಹೆಂಡತಿನ ಮೇಲೆ ಹಂಗೇನೆ ಕೋಪ ಜಗಳ ಎಲ್ಲ ಎದ್ಬೇಕು. ಅದನ್ನೇ ಬಿಟ್ಬಿಟ್ಟು ಯಾವಾಗಲೂ ನಗ್ನಗ್ತಾ ಇದ್ರೆ ಅವ್ರನ್ನ ಯಾರಾದ್ರೂ ಗಂಡ ಹೆಂಡತಿ ಅಂತ ಕರೀತಾರಾ? ಬೇಕಾದ್ರೆ ಕೇಳು ನಿಮ್ಮ ಅಕ್ಕನ್ನ, ಹೌದು ಅಲ್ವಾ ಅಂತ. ನಿಮ್ಮ ಅಕ್ಕ ನಿಮ್ಮ ಭಾವ ಯಾವತ್ತೂ ಜಗಳ ಮಾಡೇ ಇಲ್ವಾ? ಅವ್ರು ಯಾವಾಗಲೂ ಖುಷಿಯಾಗೇ ಇದ್ದಾರಾ? ಕೇಳು. ನನಗೆ ಗೊತ್ತಿರೋ ಪ್ರಕಾರ ನಮ್ಮಿಬ್ಬರು ಜಗಳ ಒಂದು 2-3 ದಿನಕ್ಕೆ ನಿಂತೋಗುತ್ತೆ. ಆದರೆ ನಿಮ್ಮ ಅಕ್ಕನ ಜಗಳ 20 ವರ್ಷ ನಡ್ಕೊಂಡೇ ಬರ್ತದೆ. ನಿನಗೆ ಗೊತ್ತಾ? ಹೇ, ಏನು ಮಾತಾಡ್ತಾ ಇದೀಯಾ? ನಿಮ್ಮಿಬ್ಬರ ಮಾತು ನಿಮಗಿಬ್ಬರ ಮಧ್ಯೆನೇ ಇರಬೇಕು. ಅದನ್ನ ಬಿಟ್ಬಿಟ್ಟು ನನ್ನ ಗಂಡನ ಮಧ್ಯೆ ಯಾಕೆ ಬರುತ್ತೆ? ಹಾಂ, ಅದೆಲ್ಲ ಹಳೆ ವಿಷಯ, ಅದೆಲ್ಲ ಮುಗ್ದೋಗಿರೋ ವಿಷಯ. ಅದನ್ನ ಇವಾಗ ಯಾಕೆ ತೆಗಿತಿದ್ದೆ ನೀನು? ಹೌದು ಆಂಟಿ, ಅದು ಮುಗ್ದೋಗಿರೋ ವಿಷಯನೇ. ಆದರೆ ಮತ್ತೆ ಓಪನ್ ಆಗಲ್ಲ ಅಂತ ನೀವು ಹೇಗೆ ಹೇಳ್ತೀರಾ? ಹಾಂ, ಮುಗ್ದೋಗಿರೋ ವಿಷಯ ಆಗಿದ್ರೆ ಮುಗ್ದೋಗ್ಬೇಕಾಗುತ್ತೆ ಯಾವಾಗಲೂ. ಅದಿನ್ನೂ ಕಂಟಿನ್ಯೂ ಆಗುತ್ತೆ ಅಂತ ನನಗೆ ಯಾಕೋ ಅನಿಸಿದೆಯಪ್ಪ. ಅರುಣ್, ನೀನು ಎಂಟಿಗೆ ಹೇಳ್ಬಿಡು. ಅವಳು ಲಿಮಿಟೆಡ್ ಇಲ್ಲ ಕೇಳು. ನನ್ನ ಮೇಲೆ ನನ್ನ ಗಂಡನ ಮಧ್ಯೆ ಬರಬೇಡ ಅಂತ ಹೇಳ್ಬಿಡು ಅವಳಿಗೆ. ಏನು? ನಾನು ನಿನ್ನ ಮತ್ತೆ ನಿನ್ನ ಗಂಡನ ಮಧ್ಯೆ ಬರಬಾರ್ದು, ಆದರೆ ನೀನು ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ಯಾಕೆ ಬಂದೆ? ಹಾಂ, ಏಯ್ ನೀನು ಏನೇ ಮಾತಾಡ್ತಾ ಇದೀಯಾ? ಹಾಂ, ನಿನ್ನ ತಲೆಯಲ್ಲಿ ಕೆಟ್ಟಿದೆಯಾ ಹೆಂಗೆ? ಓ, ನಿಮ್ಮ ಅಮ್ಮ ಮನೆಗೆ ಹೋಗಿ ಬಂದಿದೆಯಲ್ಲ, ನನಗೆ ಅನ್ಸುತ್ತೆ ಇಲ್ಲ ನಿನಗೆ ಬ್ರೈನು ಬಿದ್ದೋಗ್ಬಿಟ್ಟಿದೆ ಅಲ್ಲೇ ಅಂತ. ಹಾಂ,
ನನಗೆ ಬ್ರೈನ್ ಇತ್ತು ಬಿದ್ದೋಗಿತ್ತು, ಆದರೆ ನಿಮಗೆ ಬ್ರೈನೇ ಇಲ್ವಲ್ಲ. ಆಂಟಿ ಸಾರಿ ಆಂಟಿ. ಹೌದು, ನೀವು ಹೇಳ್ತಾ ಇರೋದು ನಿಜಾನೇ. ಗಂಟ ಹೆಂಡತಿ ಮಧ್ಯೆ ಯಾರೂ ಬರಬಾರ್ದು. ಒಂದು ವೇಳೆ ಬಂದರೆ ಅವ್ರ ಕೈಕಾಲು ಕಟ್ ಮಾಡಿಬಿಡ್ಬೇಕು ಅಲ್ವಾ ಆಂಟಿ? ಇವಳು ಮಾತಾಕೋ ವಿಚಿತ್ರವಾಗಿದೆಯಲ್ಲ, ಇವಳಿಗೆ ಏನಾಗಿರ್ಬೋದು? ಹಾಂ ಅರುಣ್, ಹೌದು ಕಣ. ಇನ್ಮೇಲೆ ನಿಮ್ಮ ಅಕ್ಕ ಹೇಳ್ದಂಗೆ ನಮ್ಮಿಬ್ಬರ ಮಧ್ಯೆ ಆದರೂ ಬಂದರೆ ಅವ್ರ ಕೈಕಾಲು ಅಷ್ಟೇ ಅಲ್ಲ, ಅವ್ರ ಸೊಂಟನ ಮುರಿದು ಕೂರಿಸ್ಬಿಡ್ತೀರಿ, ಸರಿನಾ? ಇನ್ನೊಂದ್ಸರಿ ಯಾವತ್ತೂ ನಾನು ಜಗಳ ಮಾಡಲ್ಲ, ಆಯ್ತಾ? ನೀನು ಏನು ಬೇಕಾದ್ರೂ ಮಾಡಿ ಮಾರೈತಿ, ಆದರೆ ದಯವಿಟ್ಟು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಮಾತ್ರ ಆ ಮನೆ ಬಿಟ್ಟು ಹೋಗಬೇಡ, ಆಯಿತಾ? ಯಾಕೆಂದರೆ ನನ್ನ ಕೈ ನೀನು ಬಿಟ್ಟಿರೋಕ್ಕಾಗಲ್ಲ ಕಣೆ. ಅಯ್ಯೋ ಐ ಆಮ್ ಸೋ ಸಾರಿ ಕಣ. ಇದೊಂದ್ಸರಿ ಸಾರಿ ಆಯ್ತಾ? ಮತ್ತೆ ಯಾವಾಗ ಹಿಂಗೆ ಮಾಡಲ್ಲ. ಅಂದಂಗೆ ನೀನು ಊಟ ಮಾಡ್ತೀಯೋ ಇಲ್ಲೋ? ನೀನು ನೋಡ್ತಾ ಇದ್ರೆ ನೀನು ಊಟ ಮಾಡ್ದಂಗೆ ಕಾಣಿಸ್ತಾನೆ ಇಲ್ಲ, ಹೌದಾ? ಹ್ಞೂ ಕಣೆ, ಊಟ ಏನು, ನಂಗೆ ಒಂದು ಲೋಟ ನೀರು ಕೂಡ ಕುಡಿಯೋಕ್ಕಾಗಿಲ್ಲ ಗೊತ್ತಾ. ನಾನು ಮಾತ್ರನೇ ಯಾಕೆ, ನೀನು ಹಾಗೆ ಅನಿಸುತ್ತೆ. ನೀನು ಹಾಗೆ ಅಲ್ವಾ? ನಿನ್ನ ನೋಡ್ತಾ ಇದ್ರೆ ನನಗೂ ಹಾಗೆ ಅನಿಸ್ತದೆ. ನೀನು ಊಟ ತಿಂಡಿ ಎಲ್ಲ ಏನು ತಿಂದಿಲ್ಲ ಅನಿಸುತ್ತೆ ಅಲ್ವಾ? ಯಾಕೆ ಬಂದ್ಬಿಡು, ನಾನೇ ಊಟ ಬಿಟ್ಟಿರ್ಬೇಕು. ನಾನು ಚೆನ್ನಾಗಿ ಇಲ್ಲಿದ್ದಾಗ 3 ಟೈಮ್ ತಿಂತಾ ಇದ್ದೆ ಅಲ್ವಾ? ನಮ್ಮ ಮನೆಗೆ ಹೋದಾಗ 4 ಟೈಮ್ ತಿಂತಾ ಇದ್ದೆ ನಾನು. ನಂಗೆ ಏನು ಬೇಕೆಲ್ಲ ಕೇಳಿ ಮಾಡಿಸ್ಕೊಂಡು ತಿಂತಿದ್ದೆ. ಅಯ್ಯೋ ಪಾಪಿ, ನಾನು ನೀನು ನನ್ನ ಬಿಟ್ಟು ಹೊಂಟೋದೆ ಅಂತ ಫೀಲಿಂಗಲ್ಲಿ ಊಟ ತಿಂಡಿ ನೀರು ಎಲ್ಲ ಬಿಟ್ಟಿದ್ರೆ ನೀನು ಗಡತ್ತಾಗಿ ತಿನ್ಕೊಂಡಿದ್ದ. ನಿಂಗೆ ಸ್ವಲ್ಪನೂ ಫೀಲಿಂಗೇ ಇರಲಿಲ್ವೇನೋ? ಫೀಲಿಂಗ್ ಇರುತ್ತೆ ಕಣ. ಆದರೆ ಪಾಪ ನಮ್ಮ ಹೊಟ್ಟೆ ಏನು ಮಾಡಿತ್ತು, ನಾವು ಅದಕ್ಕೆ ಮೋಸ ಮಾಡ್ಬೋದು ತಾನೇ. ಅದಕ್ಕೆ ನಾನು ಏನಾದರೂ ಚಿಂತೆ ಇಲ್ಲ ನನಗೆ. ನಾನು ಹೊಟ್ಟೆಗೆ ಮಾತ್ರ ಮೋಸ ಮಾಡಲ್ಲಪ್ಪ, ಪಾಪ ಅಲ್ವಾ ಅದು? ನೀನು ಬೇಕಾದ್ರೆ ಯೋಚನೆ ಮಾಡು, ನಮ್ಮ ಕೈಗೆ ಕಾಲ್ಗೆ ಏನಾದರೂ ಏಟಾದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ತಾನೇ, ಆದರೆ ಹೊಟ್ಟೆಲಿ ನೀರು ಬರುತ್ತಾ? ಇಲ್ಲ ತಾನೇ? ಯಾಕೆಂದ್ರೆ ನಮ್ಮ ಫೀಲಿಂಗ್ಸ್ಗೂ ನಮ್ಮ ಹೊಟ್ಟೆಗೂ ಏನು ಸಂಬಂಧ ಇಲ್ಲ. ಹೊಟ್ಟೆನೇ ಬೇರೆ, ನಮ್ಮ ಫೀಲಿಂಗ್ಸೇ ಬೇರೆ. ಅದಕ್ಕೆ ನಾನು ಹೊಟ್ಟೆಗೆ ಯಾವತ್ತೂ ಮೋಸ ಮಾಡಲ್ಲ, ಆಯ್ತಾ? ನೀನು ಹಂಗೆ ಮಾಡು. ಹ್ಞೂ ಒಳ್ಳೆ ವಿಷಯ ಹೇಳ್ದೆ. ಇದುವರೆಗೂ ಈ ವಿಷಯ ಆಗೋ ಗೊತ್ತೇ ಇರಲ್ಲ, ನೀನು ಹೇಳಿದ್ಮೇಲೆ ಅರ್ಥ ಆಗಿರುತ್ತೆ ಹೌದಲ್ವಾ ಅಂತ. ಸರಿ ಬಾ, ನನಗೂ ಹೇಳಿದ್ಮೇಲೆ ಯಾಕೋ ತುಂಬ ಹೊಟ್ಟೆ ಹೋಗ್ತಿದೆ, ಬಾ ಊಟ ಮಾಡೋಣ. ಸರಿ, ನೀನು ನಡಿ, ನಾನು ಬರ್ತೀನಿ. ಸ್ವಲ್ಪ ಆಂಟಿ ಹತ್ರ ಮಾತಾಡಬೇಕಾಗಿದೆ. ಹಾಂ ಸರಿ. ಏನೇ ಆಂಟಿ? ಏಯ್ ಏನೇ ಮರ್ಯಾದೆ ತುಂಬ ಕಮ್ಮಿ ಆಗ್ತೈತೆ, ಯಾಕೆ? ಹೆಂಗೈತೆ ಮೈಗೆ? ಕೊಡ್ಲಾ 2? ಎರಡಾ? ನೀನು 2 ಕೊಟ್ರೆ ನಾನು 4 ಕೊಡ್ತೀನಿ. ನೋಡಿ ಆಂಟಿ, ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಇನ್ನೊಂದು ಸಾರಿ ನನ್ನ ಲೈಫಲ್ಲಿ ಆಟ ಆಡಬೇಕು ಅಂತ ಬಂದರೆ ಚೆನ್ನಾಗಿರಲ್ಲ. ಈ ಕುಸುಬಂದು ಒಂದೇ ಮುಖ ನೋಡಿರ್ತೀರಾ, ಇನ್ನೊಂದು ಮುಖ ಒಂದು ಥರ ಮಾಡಬೇಡಿ. ನಿಮ್ಮ ಪಾಡಿಗೆ ನೀವಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಬಿ ಕೇರ್ಫುಲ್. ಪ್ರೀತಿ ಮಾಡಬಾರದು, ಮಾಡಿದರೆ ಮಮ್ಮಿಗೆ ತರಬಾರದು. ಏನೇ ಸಾಂಗ್ ಎಲ್ಲ ತುಂಬ ಜೋರಾಗಿ ಆಡ್ತಾ ಇದೆಯಾ? ಅಂದಂಗೆ ನೀನು ಎಲ್ಲೋಗಿದ್ದೆ? ಇಷ್ಟೊತ್ತು ನಿನ್ನ ಮನೆಯಲ್ಲಿ ಕಾಣಿಸ್ಲೇ ಇಲ್ವಲ್ಲ, ಎಲ್ಲೋಗಿದ್ದೆ? ಬಾಯ್ ಬಿಡೆ. ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಏನು ತುಂಬಾ ಚಿಲ್ಕೊಂಡಿರೋ ಹಾಗಿದೆ? ಅಂದಂಗೆ ನೀನು ಮನೆಯಲ್ಲಿ ಇರಲಿಲ್ಲ. ಆಮೇಲೆ ಕುಸುಮ ಬಂದ್ಲು, ಅವಳಿಂದೆ ನೀನು ಬಂದೆ. ನಿಜ ಹೇಳೆ, ನೀನೇನಾದರೂ ಕುಸುಮ ಮನೆಗೆ ಹೋಗಿದ್ದ? ಅವಳಿಗೆಲ್ಲ ನಿಜ ಹೇಳ್ಬಿಟ್ಟ? ಏನು ಹೇಳು, ಬಾಯ್ ಬಿಡು. ಹೌದು ಅಮ್ಮ, ನಾನು ಕುಸುಮಂಗೆ ಸತ್ಯ ಎಲ್ಲ ಹೇಳ್ಬಿಟ್ಟೆ. ಅಯ್ಯೋ ಪಾಪಿ, ನನ್ನ ಕೆಲಸ ಎಲ್ಲ ಹಾಳು ಮಾಡ್ಬಿಟ್ಟಲ್ಲೇ. ಇನ್ನೊಂದು ಸ್ವಲ್ಪ ದಿನ ಬಾಯಿ ಮುಚ್ಕೊಂಡು ಇದ್ದಿದ್ರೆ ಎಲ್ಲ ಚೆನ್ನಾಗಿ ಆಗ್ತಾ ಇತ್ತು. ಎಲ್ಲ ಹಾಳು ಮಾಡ್ಬಿಟ್ಟಲ್ಲೇ. ಅಂಥದ್ದು ಏನಾಗಿತ್ತು ನಿನಗೆ? ಅಲ್ಲಿ ಹೋಗಿ ಹೇಳಿ ಅವಳನ್ನ ಕರ್ಕೊಬಂಥದ್ದು ಏನಾಯ್ತು ನಿನಗೆ? ಸಾಕು, ಸುಮ್ಮನೆ ಇರಮ್ಮ. ನನ್ನಿಂದಾಗಿ ಅವರಿಬ್ಬರ ಜೀವನ ಹಾಳಾಗ್ತಾ ಇದೆ, ನೋಡಿಕೊಂಡು ಹೆಂಗೆ ಸುಮ್ಮನೆ ಇರಲಿ? ಅದಕ್ಕೆ ನಂಗೆ ಯಾಕೋ ಮನಸ್ಸು ಬಂದಿಲ್ಲ. ಎಲ್ಲ ವಿಷಯ ಹೋಗ್ಬಿಟ್ಟು ಕುಸುಮಂಗೆ ಹೇಳಿ ಅವಳನ್ನ ಮನೆಗೆ ಕರ್ಕೊಬಂದೆ. ನೋಡಮ್ಮ, ದಯವಿಟ್ಟು ನಾವು ಇಬ್ಬರ ಮಧ್ಯೆ ಹೋಗಬೇಡ. ಇನ್ನೂ ಹೇಳ್ಬೇಕಂದ್ರೆ ನನ್ನ ಮತ್ತು ಮನೋಜನ ಒಂದು ಮಾಡು ಅಮ್ಮ, ಪ್ಲೀಸ್. ಏನು ಮನೋಜ್ ಜೊತೆನಲ್ಲಿ ನಿನ್ನ ಒಂದು ಮಾಡಬೇಕಾ? ಅದು ಕನಸು, ಸಾಧ್ಯನೇ ಇಲ್ಲ ಅನ್ಕೋಬಿಡು. ಅಲ್ಲ, ಅವನಿಗೇನಿದೆ ಅಂತ ಮದುವೆ ಮಾಡ್ಕೊಡ್ಬೇಕು? ಒಂದು ಮನೆ ಇದೆಯಾ, ಕೆಲಸ ಇದೆಯಾ, ಏನಿದೆ? ಬೀದಿ ಬಿಕಾರಿ ಅವನು, ಅವನಿಗೆ ನಿನ್ನ ಕೊಡಬೇಕಾ? ಅಮ್ಮ ಹಂಗೆಲ್ಲ ಮಾತಾಡಬೇಡ. ಅವನೇನು ಬೀದಿ ಬಿಕಾರಿ ಅಲ್ಲ, ಅವನಿಗೂ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ, ಆಯಿತಾ? ಇರ್ಬೋದು, ಅಪ್ಪ ಅಮ್ಮ ಇದ್ದರೆ ಆಸ್ತಿ ಇದ್ದಂಗಾಗುತ್ತಾ? ನೋಡು ಗ್ರೀಷ್ಮ, ಅವನಿಗೆ ಏನೂ ಇಲ್ಲ. ಹಾಗಾಗಿ ನಾನು ನಿನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಯಿತಾ? ಅದೆಲ್ಲ ಬಿಟ್ಬಿಟ್ಟು ಹೋಗು, ನೀನು ಕೆಲಸ ನೋಡ್ಕೋಗ್ಬಿಟ್ಟು. ಛೇ, ಇವಳೊಬ್ಬಳು ನನ್ನ ಮಗಳ ಎಲ್ಲ ಕೆಲಸ ಹಾಳು ಮಾಡ್ತಾಳೆ. ಈ ಕುಸುಮನಿಗೆ ಇಷ್ಟೊಂದು ಧೈರ್ಯ ಇದೆಯಾ? ಚಿಂಕುಡಿ ಥರ ಮಾತಾಡ್ಕೊಳ್ತಾಳೆ ಅಂತ ಅಂದ್ಕೊಂಡಿದ್ರೆ ನನಗೆ ಆವಾಜ್ ಆಗ್ತಾಳಲ್ಲ. ನನ್ನ ಕೈಲಿ ಇನ್ಮೇಲೆ ಏನು ಮಾಡೋಕ್ಕಾಗಲ್ವಾ? ನಾನು ಹಂಗೆಲ್ಲ ಅಂದ್ಕೊಂಡು ಸುಮ್ಮನೆ ಇರಲೇಬಾರ್ದು.
ಇವಳಿಗೆ ಬುದ್ಧಿ ಕಲಿಸ್ಲೇಬೇಕು. ಇನ್ನೂ ಪ್ರಯತ್ನ ಪಡ್ತೀನಿ ನಾನು. ಹಾಂ. ಮಲ ಅಂದಂಗೆ ತಗೋ, ಈ ಕವರ್ ತಗೊಂಡೋಗಿ ಅಡುಗೆ ಮಾಡು. ಅಯ್ಯೋ ಏನ್ರಿ, ನಿಮಗೆ ವಾರ ಒಪ್ಪತ್ತಲ್ಲ ಏನೂ ಇಲ್ವಾ? ಈ ಚಿಕನ್ ಬೇರೆ ತಗೊಬಂದ್ರೆ ಇವಾಗ. ಅಯ್ಯ, ತಿನ್ನೋದಕ್ಕೆಲ್ಲ ಯಾವುದೇ ವಾರ? ಹಾಂ, ಹೊಟ್ಟೆಗೆ ಊಟ ತಿನ್ನಬೇಕು, ತಿಂತೀವಪ್ಪ. ನೀನು ಹೆಂಗಿದ್ರು ಹೋಗಿ ಬೇಳೆ ಸಾಂಬಾರು ಮಾಡ್ತಿದ್ದಾನೆ, ಆ ಬೇಳೆ ಬದಲು ಚಿಕನ್ ಹಾಕು ಅಷ್ಟೇ. ಅದರಲ್ಲಿ ಏನಿದೆ ಹೇಳು? ಹಂಗಲ್ಲ ರೀ, ಈ ಚಿಕನ್ ಸಾಂಬಾರ್ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ಯಾವಾಗ ಕೆಲ್ಸಕ್ಕೆ ಹೋಗ್ಬೇಕು ಹೇಳಿ? ಹಾಂ, ನೀವು ಇವಾಗ ತಗೊಬರೋ ಬದಲು ನೈಟ್ ತಗೊಬಂದಿದ್ರೆ ನಾನು ಮಸಾಲೆ ಎಲ್ಲ ಹಾಕಿಟ್ಟಿರ್ತಿದ್ನ. ಇವಾಗ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಆರಾಮಾಗಿ ಹೋಗ್ಬೋದಾಗಿತ್ತು. ಆದರೆ ನೋಡಿ. ಅಯ್ಯ, ಚಿಕನ್ ರಾತ್ರಿ ತಗೊಬಂದ್ಬಿಟ್ರೆ ಬೆಳಗ್ಗೆ ತಿನ್ನೋಕ್ಕಾಗುತ್ತಾ? ಅದೆಲ್ಲ ಒಂಥರ ಅಳ್ಸೋದಂಗೆ ಆಗಲ್ವಾ? ಅಯ್ಯೋ ಹೌದಲ್ವ ರೀ, ನಾನು ನೋಡು ಮರ್ತೇ ಬಿಟ್ಟಿದ್ದೆ. ಎಲ್ಲ ಮನೆಯಲ್ಲೂ ಫ್ರಿಡ್ಜ್ ಇರುತ್ತಲ್ಲ, ನಾನು ಹಂಗೆ ಅನ್ಕೊಬಿಟ್ಟಿದ್ದೆ ನಮ್ಮ ಮನೆಯಲ್ಲೂ ಫ್ರಿಡ್ಜ್ ಇದೆ ಅಂತ. ಓ, ನನ್ಗೆ ಇವಾಗ ಅರ್ಥ ಆಯಿತು. ಏನೋ ಮೇಡಮ್ ಅವ್ರಿಗೆ ಇವಾಗ ಫ್ರಿಡ್ಜ್ ಬೇಕಾಗಿದೆ, ಅದಕ್ಕೆ ಕೊಂಕಣ ಸುತ್ತಕೊಂಡು ಮೈಲಾರಿಗೆ ಬರ್ತಿದ್ದೀರಾ, ಕರೆಕ್ಟಾ? ಅಯ್ಯೋ ಹಂಗಲ್ಲ ರೀ, ನೋಡಿ ನೀವು ಯೋಚನೆ ಮಾಡಿ. ಬೇಕಾದ್ರೆ ಇವಾಗ ಚಿಕನ್ ತಗೊಬಂದ್ರಲ್ಲ, ಇವಾಗ ನಮ್ಮಿಬ್ರಿಗೆ ಚಿಕನ್ ಜಾಸ್ತಿ ಆಗುತ್ತಪ್ಪ. 1 kg ತಗೊಬತ್ತೆ ಅಂತ ಅನ್ಕೊಳ್ಳಿ. ನಾವು ಇವತ್ತು ಶುಕ್ರವಾರ ಅಂತ ಒಂದೇ ಒಂದು ಟೈಮ್ ತಿಂತೀರಿ, ಮಿಕ್ಕಿದ್ದು ಆರ್ಸೋಗಲ್ವಾ? ವೇಸ್ಟ್ ಆಗುತ್ತಲ್ವ ರೀ. ಅದೇ ನಮ್ಮಲ್ಲಿ ಫ್ರಿಡ್ಜ್ ಇದ್ರೆ ಅದ್ರ ಇಟ್ಕೊಂಡು 1 ವಾರ ಗಟ್ಟಲೆ ತಿನ್ಬೋದಪ್ಪ. ನಮ್ಮನ್ನು ಯಾರು ಬೇಡ ಅಂತಾರೆ? ಹೌದು, ನೀನು ಹೇಳೋದು ಒಂದು ರೀತಿ ಕರೆಕ್ಟೇ. ಆದರೆ ದುಡ್ಡಿಗೆ ಏನೇ ಮಾಡೋದು? ಅಲ್ಲ, ನೀನು ಹಿಂಗೆ ಮೊನ್ನೆ ಅಂತ ನೈಸ್ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ ತೊಗೊಬಿಟ್ಟೆ. ಅದರ EMI ಇನ್ನೂ ಕಟ್ಟಿಲ್ಲ ನಾವು. ಇವಾಗ ಮತ್ತೆ ಫ್ರಿಡ್ಜು ಅಂದರೆ ಕಷ್ಟ ಆಗಲ್ವೇನೆ? ಅಯ್ಯೋ ರೀ, ನಾವು ಕಷ್ಟ ಅನ್ಕೊಂಡ್ರೆ ಎಲ್ಲಾನು ಕಷ್ಟನೇ. ಆದ್ರೆ ನೋಡಿ, ಇವಾಗ ವಾಷಿಂಗ್ ಮಿಷಿನ್ ಇಲ್ಲ ಅಂತಂದೆ, ನಾವು ತಗೊಂಡಿಲ್ವಾ? ನಾವು ಇವಾಗ EMI ಕರೆಕ್ಟಾಗಿ ಕಟ್ತಾನೆ ಇಲ್ವಾ? ಹಾಗೆ ಫ್ರಿಡ್ಜಿನೂ ಹಾಗೆ. ಇವಾಗ ಇದನ್ನ ಹೆಂಗೆ ತಗೊಂಡ್ರು ಅದನ್ನ ಹಂಗೆ ತಗೊಳ್ಳೋಣ. ತಿಂಗಳು ಆರಾಮಾಗಿ EMI ಕಟ್ಕೊಂಡು ಹೊಂಟೋಗೋಣ. ಆವಾಗ ಗೊತ್ತೇ ಆಗಲ್ಲ ಹೆಂಗೆ ತಿರುತ್ತೆ ಎರಡೂ ಅಂತ. ಏನಂತೀರಾ? ಯೋಚನೆ ಮಾಡಿ. ಅಲ್ಲ ಕಣೆ, ನಾವು ಯಾಕೋ ಹಾಸಿಗೆ ಇದ್ದಷ್ಟು ಕಾಲು ತಚ್ಚಬೇಕು ಅಂತೀವಿ. ಆದರೆ ನಾವು ಏನಾದ್ರೂ ಕಷ್ಟ ಆಗುತ್ತಾ EMI ಕಟ್ಟೋಕ್ಕೆ? ಒಂದು ಸಾರಿ ಯೋಚನೆ ಮಾಡಿ. ಅಯ್ಯೋ ಕಷ್ಟ ಎಲ್ಲ ಏನು ಆಗಲ್ಲ ರೀ. ಇವಾಗ ನೀವು ಯೋಚನೆ ಮಾಡಿ. ಸಂಬಳ ಹೆಂಗಿದ್ರು ನನಗೆ ಇವಾಗ OT ಎಲ್ಲ ಮಾಡ್ತಿದ್ದೀನಿ, ಜಾಸ್ತಿ ಬಂದೇ ಬರುತ್ತೆ. ಆ OTನಲ್ಲೇ ನಾನು ಯಾಕೆ EMI ಕಟ್ಕೋಬಾರ್ದು? ಹಿಂಗೆ ಮಾಡಿದ್ರೆ ಹೆಂಗೆ? ನೀವು ಸಹ ಯೋಚನೆ ಮಾಡಿರಿ. ನೀನೇನೋ ಆರಾಮಾಗಿ ಅಂದ್ಬಿಡ್ತೀಯಮ್ಮ, ಯೋಚನೆ ಮಾಡಿ ಅಂತ. ಆದರೆ ನನ್ನ ಪರಿಸ್ಥಿತಿ ಏನು ಹೇಳು? ವಾಷಿಂಗ್ ಮಿಷಿನ್ ಆಯಿತು, ಫ್ರಿಡ್ಜ್ ಆಯಿತು, ಮುಂದೆ ಇನ್ನೂ ಹಂಗೆ ಏನೇನು ಕೇಳ್ತೀವೋ ಅಂತ ಇವಾಗೇ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಇಲ್ಲಪ್ಪ, ಖಂಡಿತ ಇಲ್ಲ. ಫ್ರಿಡ್ಜ್ ಲಾಸ್ಟು. ಇದಾದ್ಮೇಲೆ ನಾನು ಏನೇನು ಕೇಳಲ್ಲ. ನಿಜ, ನಿಮ್ಮೆಲ್ಲ ಆನೆಗಳು. ನಾನಿನ್ನ ನಂಬೋದು ತಾನೇ? ಫ್ರಿಡ್ಜೇ ಲಾಸ್ಟು, ಆಮೇಲೆ ಏನು ಕೇಳಬಾರ್ದು, ಸರಿನಾ? ಆಯ್ತು ರೀ. ಫ್ರಿಡ್ಜೇ ಲಾಸ್ಟು, ಆಮೇಲೆ ಏನು ಕೇಳಲ್ಲ, ನಿಜ. ಸರಿ, ಯೋಚನೆ ಮಾಡ್ತೀನಿ. ನಾನು ಇವಾಗಲೇ ಏನು ಹೇಳಲ್ಲ. ಮೊದಲು ತೊಗೊಂಡು ಚಿಕನ್ ಸಾಂಬಾರು ಮಾಡು. ಚಿಕನ್ ಸಾಂಬಾರು ತಿನ್ಕೊಂಡು ಬಿಸಿ ಮುದ್ದೆ ಮಾಡು. 2 ತಿನ್ಕೊಂಡು ಯೋಚನೆ ಮಾಡ್ತೀನಿ, ಸರಿನಾ? ಆಯ್ತು, ಹಂಗೆ ಮಾಡಿ ಕೊಡಿ. ನಾನು ಮಾಡ್ಕೊಂಡು ಕೊಡ್ತೀನಿ, ನೀವು ತಿನ್ನೋರಂತೆ. ಅಲ್ಲ, ನಾನು ಇಷ್ಟೊಂದು EMI ಕಟ್ಟೋಕ್ಕಾಗುತ್ತಾ ನನ್ನ ಕೈನಲ್ಲಿ? ಫ್ರಿಡ್ಜು, ವಾಷಿಂಗ್ ಮಿಷಿನು, ಮನೆ ಬಾಡಿಗೆ. ಏನು ಮಾಡೋದು? ಪಾಪ ಅವಳು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಫ್ರಿಡ್ಜು ಕೊಡಿಸಿದ್ರೆ ಅವಶ್ಯಕತೆ ಇದೆ ನಮಗೆ. ಈ ಬಿಸಿಲಿಗೆಲ್ಲ ಬರ್ತಾ ಇದೆ, ತಣ್ಣಗೆ ನೀರು ಕುಡಿಬೋದು. ಆದರೆ ಬಜೆಟ್ ಬಗ್ಗೆ ಹೇಳ್ರಿ.